ಜಯ ಜಯ, ಇನ್ನು ಮುಂದೆ ನಿನ್ನ ಮುಖ ನನಗೆ ಕಾಣಿಸ್ಬಾರ್ದು. ಅವತ್ತು ಅಖಿಲಮ್ಮ ನಿನ್ನ ಮುಖ ನಂಗೆ ತೋರಿಸ್ಬಾರ್ದು ಅಂದಿದ್ರು. ಹೀಗೆ ಅವ್ರು ಪೂಜೆ ಮಾಡೋ ಹೊತ್ತಲ್ಲಿ ಹೋಗಿ ಎದುರು ನಿಂತರೆ ಸುಮ್ಮನೆ ಇರ್ತಾರ? ಖಂಡಿತ ಇಲ್ಲ. ಅಯ್ಯೋ ದೇವ್ರೆ, ಈಗ ಏನಪ್ಪ ಮಾಡಲಿ? ಅವ್ರಿಗೆ ಹೇಗೆ ನೀರು ಕೊಡಲಿ? ಇವತ್ತು ಯಾವ ಮಗ್ಳಲ್ಲಿ ಎದ್ದಿದ್ನೋ ಏನೋ, ಅಮ್ಮವ್ರ ಕೈಗೆ ನನ್ನ ಕೈ ತಾಕಿದೆ. ಇದು ನನ್ನ ಅದೃಷ್ಟನೇ ಅನಿಸುತ್ತೆ. ಇದನ್ನೆಲ್ಲ ಮಾಡಿದ್ದು ಯಾರು ಗೊತ್ತಾ ಅಕ್ಕ? ಆ ತಲಹರಟೆ ಪಾರ್ವತಿ. ನೋಡಿ ಅಕ್ಕ, ಎಲ್ಲ ಹೆಚ್ಚು ಕಮ್ಮಿ ಮಾಡಿ ಇಟ್ಬಿಟ್ಟಿದ್ದಾಳೆ. ಈ ಮನೇಲಿ ನೀನು ಮಾಡಿದ್ದು ಮಾತ್ರ ಕಮ್ಮಿ ಆಗೋದು. ಬೇರೆ ಯಾರು ಏನೇ ಮಾಡಿದ್ರು ಅದು ಹೆಚ್ಚೇ ಆಗಿರುತ್ತೆ. ಅಲಂಕಾರ ಯಾರು ಮಾಡಿದ್ರೇನು, ಹೇಗೆ ಮಾಡಬೇಕು ಅನ್ನೋದನ್ನ ನೋಡಿ ಕಲಿ. ಪಾರು, ಏನಾಯ್ತೆ? ಕೆಲಸ ಮಾಡ್ತಿರಲ್ಲ ಕರ್ಕೊಂಬಂದು ಹಿಂಗೆ ಕೂರಿಸ್ಕೊಂಡಿದ್ಯಲ್ಲ? ಸಾವಿತ್ರಕ್ಕ ಇವತ್ತೇನಾಯ್ತು ಗೊತ್ತಾ? ಅಖಿಲಮ್ಮವರು ಬಾಯಾರಿಕೆ ಆಗ್ತಿದೆ, ನೀರು ಕೊಡು ಅಂತ ಕೇಳಿದ್ರು. ನೀರು ಕೊಡೋಕ್ಕೆ ಅಂತ ಹೋದ್ನಾ, ಆಗ ನನ್ನ ಕೈಗೆ ಅವ್ರ ಕೈ ತಾಕ್ತು. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅವ್ರ ಕೈ ಸ್ಪರ್ಶ ಆದಾಗಿಂದ ಏನೋ ತುಂಬಾ ಒಳ್ಳೇದಾಗುತ್ತೆ ಅಂತ ಅನಿಸ್ತಿದೆ. ಹೌದಮ್ಮ ಪಾರು, ಇವತ್ತಿಂದ ನಿನ್ನ ಅದೃಷ್ಟನೇ ಬದಲಾಯ್ತು. ನಿನ್ನ ಮದುವೆ ಆಗೋದಕ್ಕೆ ದೇವರಂತ ಗಂಡು ಸಿಕ್ಕಿದಾನಮ್ಮ. ಹೌದಾ ಹನುಮಂತಣ್ಣ? ಎಂತ ಸಿಹಿ ಸುದ್ದಿ ತಂದಿದ್ದೀರಾ? ನಿಮ್ಮ ಬಾಯಿಗೆ ಸಕ್ಕರೆ ಹಾಕಬೇಕು. ಹೌದು ಸಾವಿತ್ರಮ್ಮ, ಕೊನೆಗೂ ದೇವ್ರು ಕಂಡುಬಿಟ್ಬಿಟ್ಟ. ನಮ್ಮ ಪಾರ್ವತಿ ಹಸೆ ಮನೆ ಏರೋ ಕಾಲ ಹತ್ರ ಬಂದ್ಬಿಡ್ತು. ಆದರೆ ಇದನ್ನೆಲ್ಲ ನೋಡೋದಕ್ಕೆ ಅವಳೇ ಇಲ್ವಲ್ಲ ಅನ್ನೋದನ್ನು. ಶುಭ ಕಾರ್ಯ ಗೊತ್ತಾದ ಟೈಮಲ್ಲಿ ಯಾರ ಕಣ್ಣ ನೀರು ಹಾಕ್ತಾರ? ಸುಮ್ಮನಿರು ಹನುಮಂತಣ್ಣ, ಎಲ್ಲ ಒಳ್ಳೇದಾಗತ್ತೆ. ಅದ್ ಸರಿ, ಹುಡುಗ ಯಾರು ಅಂತ ಹೇಳಲೇ ಇಲ್ಲ? ನಮ್ಮ ಚೆನ್ನಪ್ಪನ ಸಂಬಂಧಿಕ, ಸೆಕ್ಯೂರಿಟಿ ಕೆಲಸ ಮಾಡ್ತಾನಂತೆ. ತಿಂಗಳಿಗೆ 20,000 ಸಂಬಳ. ಹೌದು ಸಾವಿತ್ರಮ್ಮ, ಹುಡುಗ ನಮ್ಮ ನೆಂಟ್ರೆ, ಒಬ್ಬನೇ ಮಗ, ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡವನೇ. ಹೊಟ್ಟೆ ಬಟ್ಟೆ ಏನು ತೊಂದರೆ ಇಲ್ಲ. ನಮ್ಮ ಪಾರುನ ತುಂಬಾ ಚೆನ್ನಾಗಿ ನೋಡ್ಕೊಂತಾನೆ. ಎಲ್ಲಿ ಹುಡುಗನ ಫೋಟೋನೇ ತೋರಿಸಿಲ್ಲ? ನೋಡಿ ಸರ್, ಹುಡುಗ ತುಂಬಾ ಲಕ್ಷಣವಾಗಿದ್ದಾನೆ. ನಮ್ಮ ಪಾರ್ವತಿಗೆ ಹೇಗೆ ಮಾಡಿಸಿದ ಜೋಡಿ. ನನ್ನ ಕೂಡ ಅಕ್ಕ ಭಾವ ಸೂಪರ್ ಆಗಿದ್ದಾರೆ. ಹೀರೋ ಇದ್ದಂಗಿದ್ದಾರೆ. ನೋಡ್ತೀಯಾ? ತಗೋ ತಗೋ ತೋರ್ಸಲ್ಲ.
ನೋಡು ನಾಯಿ. ಏ. ಇಲ್ಲಿಂದ ನೋಡು ಏ. ತೋರ್ಸಲ್ಲ. ಆಟ ಆಡಿಸ್ಬೇಡ ಕಣ. ತಗೋ ತೋರ್ಸಲ್ಲ. ತೋರ್ಸೋ. ಏನಮ್ಮ ಪಾರ್ವತಿ, ಹುಡುಗ ಇಷ್ಟ ಆದ್ನಾ? ನಿನ್ನಿಷ್ಟನೇ ನನ್ನಿಷ್ಟ ಅಪ್ಪ. ಓಹೋ, ಹಾಗಾದ್ರೆ ನಾಳೆಯಿಂದ ಮದುವೆ ಕೆಲಸ ಶುರು. ಯಾಕೆ ಹನುಮಂತಣ್ಣ ಮದುವೆಗೆ ದುಡ್ಡು ಹೆಂಗೆ ಹೊಂದ್ಸೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಅಖಿಲಮ್ಮ ನಿಮ್ಮ ಕೈ ಬಿಡೋದಿಲ್ಲ. ಅದು ಅಲ್ಲದೆ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ. ಯಾಕೆ ಚಿಂತೆ ಮಾಡ್ತೀರಾ? ನನಗೂ ಅದೇ ಧೈರ್ಯ. ಏನು ಎಲ್ಲರೂ ತುಂಬ ಖುಷಿಯಾಗಿದ್ದೀರಾ? ಹೌದು ಯಜಮಾನ್ರೆ, ನಮ್ಮ ಪಾರ್ವತಿಗೆ ಒಂದು ಸಂಬಂಧ ಬಂದಿದೆ. ಓ ಇಸ್ ಇಟ್? ಕಂಗ್ರ್ಯಾಟ್ಸ್ ಪಾರ್ವತಿ, ನಿನಗೆ ಹುಡುಗ ಇಷ್ಟ ಆದ್ನಾ? ಸಾರ್ಥಿ, ಹುಡುಗನ ಬಗ್ಗೆ ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ಸರಿಯಾಗಿ ತಿಳ್ಕೊಂಡಿದ್ದೀರಲ್ವಾ? ಯಾಕೆಂದರೆ ನಮ್ಮನೆ ಹುಡುಗಿ ಅಲ್ಲಿ ಹೋದಾಗ ಖುಷಿಯಾಗಿರ್ಬೇಕು. ಏನಮ್ಮ ಮದುಮಗಳೇ, ನಿನ್ನ ನೋಡಕ್ಕೆ ಬರೋ ಹುಡುಗನ ನೆನೆಸ್ಕೊಂಡು ರಾತ್ರಿ ಎಲ್ಲ ನಿದ್ಗೆಡ್ಬೇಡ. ಆಮೇಲೆ ಹುಡುಗ ನಿನ್ನ ನೋಡಕ್ಕೆ ಬರೋವಾಗ ನೀನೇ ಕಲ್ಲ ಕಳಿಸ್ಬಿಡ್ತೀಯ. ಸುಮ್ಮನಿರಿ ಸಾವಿತ್ರಕ್ಕ, ರೇಗಿಸ್ಬೇಡಿ. ಏನು ಎಲ್ಲ ಹರಟೆ ಹೊಡಿತಿದ್ದೀರಾ? ಇದನ್ನೇನು ಜಗ್ಲಿಕಟ್ಟೆ ಅನ್ಕೊಂಡ್ರಾ? ಇಲ್ಲ ಮೋರೆ, ಈ ಮನೇಲಿ ಯಾರ ಜೊತೆ ಹೇಗೆ ನಡ್ಕೋಬೇಕು, ಯಾರ್ಯಾರ ಸೇವೆ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಅವಳಿಗೆ. ಕಲ್ಸು ಕಲ್ಸು, ಸರಿಯಾಗಿ ಕಲ್ಸು. ಮುಖ್ಯವಾಗಿ ನನಗೆ ಹೇಗೆ ಸೇವೆ ಮಾಡಬೇಕು ಅನ್ನೋದನ್ನ ಅವಳಿಗೆ ಸರಿಯಾಗಿ ಕಲ್ಸು. ಏನೇ ಪಾರ್ವತಿ, ನಿನ್ನ ನೋಡೋಕೆ ಹುಡುಗ ಬರ್ತಾನಂತೆ, ಅವನು ಸೆಕ್ಯೂರಿಟಿ ಅಂತೆ. ಮದುವೆ ಆದ್ಮೇಲೆ ಈ ಮನೆ ಬಿಟ್ಟು ಗಂಡನ ಮನೆನೇ ಸೆಟ್ಲು ಅನ್ನು. ಇಲ್ಲ ಮೇಡಮ್, ಅದು ಮಾತ್ರ ಸಾಧ್ಯ ಇಲ್ಲ. ನನ್ನ ಕೊನೆ ಉಸಿರಿರೋವರೆಗೂ ಇಲ್ಲೇ ಇದ್ದು ಈ ಮನೆಯವ್ರ ಸೇವೆ ಮಾಡ್ಕೊಂಡಿರ್ತೀನಿ. ಅದೇ ನನ್ನ ಆಸೆ. ನೀನು ಸೇವೆ ಮಾಡ್ಕೊಂಡಿರೋದಕ್ಕೆ ನಾನು ಬಿಡಬೇಕಲ್ಲ. ಆದಷ್ಟು ಬೇಗ ನಿನ್ನ ಈ ಮನೆಯಿಂದ ಗಡಿಪಾರು ಮಾಡ್ತೀನಿ. ಲೇ ಪಾರ್ವತಿ, ನಿನ್ನ ಕೊನೆ ಉಸಿರಿನ ಕತೆ ಆಮೇಲೆ ಇರಲಿ. ಹಾಲಲ್ಲಿ ನಾನು, ಅಕ್ಕ, ಭಾವ, ಆದಿತ್ಯ, ಪ್ರೀತು ಎಲ್ಲ ಇದ್ದೀವಿ. ಫ್ರೆಶ್ ಆಗಿ ಫ್ರೂಟ್ ಜ್ಯೂಸ್ ಮಾಡ್ಕೊಂಡು ಬಾ. ಆಯ್ತು ಮೇಡಮ್.